ಅಕ್ಕ. ಓ ಅನಿತಾ, ಏನು ಬೇಕಾಗಿತ್ತು? ಏನೂ ಇಲ್ಲ ಅಕ್ಕ. ಏನು ಮಾಡ್ತಿದ್ದೆ ಅಂತ ನೋಡೋಣ ಅಂತ ಬಂದೆ. ಇನ್ನೇನು ಮಾಡೋದು, ಅಡುಗೆ ಮಾಡ್ತಾ ಇದ್ದೀನಿ. ನಿಂಗೇನಾದ್ರು ಬೇಕಿತ್ತಾ, ಮಾಡ್ಕೊಡ್ಲಾ? ಇಲ್ಲಕ್ಕ, ಕಾಲ ಎಷ್ಟು ಬೇಗ ಬದಲಾಗುತ್ತಲ್ವಾ. ಇದ್ಯಾಕೆ ಅನಿತಾ ಈ ಮಾತಂತಿದ್ಯಾ? ನಾನು ಮೊದಲು ಬಂದಾಗ ನಿಮ್ಮನ್ನು ತಪ್ಪು ತಿಳ್ಕೊಂಡು ಇದೇ ಅಡುಗೆ ಮನೆಯಲ್ಲಿ ನಾವಿಬ್ಬರು ಒಂದು ರೀತಿ ಜಗಳ ಆಡ್ತಿದ್ವಿ. ಆದರೆ ಈಗ ನನಗೆ ನನ್ನ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅನಿಸ್ತದೆ. ನಿಮಗೆ ನನ್ನ ನೋಡಿದ್ರೆ ಅಯ್ಯೋ ಪಾಪ ಅಂಥೇಳಿ ನೋಡಿ, ಏನು ಬೇಕು ಎತ್ತಬೇಕು ಅಂತ ಅಲ್ಲಿಗೂ ಬಂದು ವಿಚಾರಿಸ್ತೀರಾ, ಇಲ್ಲೂ ಕೇಳ್ತೀರಾ. ಹಾಗೆ ಅಲ್ವಾ ಅನಿತಾ, ಕಾಲ ಯಾವುದೂ ನಮ್ಮ ಕೈಲಿರಲ್ಲ. ಅದು ಬಂದಂಗೆ ನಾವು ನಡ್ಕೊಂಡು ಹೋಗಬೇಕು. ಸರಿ, ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದ್ರು ಬೇಕಿತ್ತಾ? ಆಯಾಸ ಆಗ್ತಿದ್ಯಾ? ಇಲ್ಲ ಕಣಕ್ಕ, ಅದು ನಾಳಿಕೆ ಭಾವ ನನ್ನನ್ನು ಕರ್ಕೊಂಡೋಗಿ ಅವ್ರ ಸ್ನೇಹಿತರ ಮನೆಗೆ ಬಿಡ್ತಾರಂತೆ. ಅದಕ್ಕೆ ಸುಮ್ಕೆ ಬೇಜಾರಾಯ್ತಾಯಿತ್ತು, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಹುಚ್ಚುಡ್ಗೆ, ಇದ್ಯಾಕೆ ಹಿಂಗೆ ಬೇಜಾರು ಮಾಡ್ಕೋತಿದ್ಯಾ? ಈಗೆಲ್ಲ ಮಾಡ್ತಾರ ನೀನು ನೋಡೋದಕ್ಕೆ ಅಲ್ವಾ. ನೀನು ಇಲ್ಲಿದ್ದರೆ ನಿನ್ನ ಆಸೆ ಅಂತ ನಿನ್ನ ಮಗುನ ಭೂಮಿಗೆ ಬರೋಕ್ಕೆ ನಿನ್ನ ಗಂಡ ಬಿಡಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹಿಂಗೆ ಮಾಡ್ತಾಯಿರೋದು. ನಮಗೇನು ಆಸೆ ಇರಲಿಲ್ವಾ ನೀನು ನಮ್ಮ ಜೊತೆ ಇಟ್ಕೊಂಡು ಹಾರೈಕೆ ಮಾಡಬೇಕು ಅನ್ನೋದು? ಆದರೆ ಏನು ಮಾಡೋದು, ನೀನು ಇಲ್ಲಿ ಇಟ್ಕೊಂಡಷ್ಟು ದಿವಸನೂ ನಿನ್ನ ಗಂಡ ಬಂದಿಲ್ಲಿ ಜಗಳ ಆಡ್ತಾನೆ ಇರ್ತಾನೆ. ಸುಮ್ಮನೆ ಇವರಾಗಲಿ ಮಾವ ಆಗಲಿ ಹೊಡೆದ್ರೆ ನೋಡಿ ಜನ ನಗ್ತಾರೆ. ಅದಕ್ಕೆ ಎಂಥ ಹಣೆ ಬರಲ್ವಾ ಅಕ್ಕ. ಮೊದಲನೇ ಹೆರಿಗೆನ ಬಸ್ರಿ ಆದಾಗ ಎಲ್ಲರೂ ಖುಷಿಯಿಂದವ ಮಗ ಯಾವಾಗ ಹುಡ್ತದೋ ಅದನ್ನು ಹೆಂಗೆ ಬೆಳೆಸ್ತೀವೋ ಸಾಕ್ತೀವೋ ಅಂತ ಕನಸು ಕಟ್ಕೊಂಡು ಆ ಮಗನ 9 ತಿಂಗಳು ಹೊತ್ತು ಜೋಪಾನ ಮಾಡಬೇಕು, ಮನೆಯವರೆಲ್ಲರ ಆರೋಗ್ಯ ಪ್ರೀತಿ ಸಿಗಬೇಕು ಅಂಥೇಳಿ ಎಲ್ಲ ಬಸ್ರಿ ತಾಯಿರು ಆಸೆ ಪಡ್ತಾರೆ. ಆದರೆ ನನ್ನ ಹಣೆ ಬರೋಕ್ಕೆ ಈ ಟೈಮ್ನಾಗ ಮಗ ಉಳಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಊರಿಗೆ ಹೋಗ್ಬೇಕಾಗದೆ. ಇನ್ನು ಮಗ ಹುಟ್ಟಿದ ಮೇಲೂ ಇವನು ಹೆಂಗೆ ನೋಡ್ಕೊತಾನೋ ಏನೋ. ಆವಾಗಲೂ ನಾನು ಅತ್ತೆ ಮಾವನ ಹತ್ರನೇ ಎಲ್ಲದಕ್ಕೂ ಬೇಡಬೇಕು ಆಯ್ತದೋ ಏನೋ ಗೊತ್ತಾಯ್ತಾ ಇಲ್ಲ ಅಕ್ಕ. ಭಾಳ ಸಂಕಟ ಆಯ್ತದೆ. ಮಗ ಹುಟ್ಟಕ್ಕೆ ಮುಂಚೆನೇ ಎಷ್ಟೆಲ್ಲ ನೋಡಬೇಕಾ ಅಂತ. ಅನಿತಾ ನೋಡು, ಬೇಜಾರು ಮಾಡ್ಕೋಬೇಡ. ಏನು ಮಾಡೋಕ್ಕಾಯ್ತದೆ, 5 ಬಳ್ಳು ಸಮಕ್ಕಿರೋಕ್ಕಿಲ್ಲ. ಈಗ ನಿನ್ನ ಗಂಡ ಹಂಗೆ ಅಟಕ್ಕೆ ಬಿದ್ದು ಕೂತವನೆ, ಹಂಗಾಗಿ ಈ ಪಾಡು. ಇಲ್ಲ ಅಂದಿದ್ರೆ ಅವ್ನು ಮಾತು ಕೇಳೋನಾಗಿರೋ ಹೆಂಗಾರ ಅವನೊಂದು ದಾರಿ ತಂದು ನಿನ್ನನ್ನು ಇದೇ ಮನೇಲಿ ಇರಿಸ್ಕೊಂಡು ನಾನು ಅತ್ತೆ ಎಲ್ಲರೂ ಸೇರಿ ನಿನ್ಗೆ ಆರೈಕೆ ಮಾಡಿ ಖುಷಿಯಿಂದ 9 ತಿಂಗಳು ಕಳೆಯೋಂಗೆ ಇರ್ತಿತ್ತು. ಏನು ಮಾಡೋಣ, ಇವನು ಈ ಥರ ಬುದ್ಧಿ, ಯಾರ ಮಾತು ಕೇಳೋಕ್ಕಿಲ್ಲ. ಪಾಪ ನೀನು ಹಣೆ ಬರ ಏನಿತ್ತು, ಇವನ್ನ ಕಟ್ಕೊಂಡಿದ್ದೆಲ್ಲ ನೋಡಬೇಕಾಗದೆ. ಈಗ ನಮಗೂ ಬೇಜಾರಾಯ್ತದೆ, ಜಮೀನ್ದಾರ ಮನೇಲಿ ಇಂಥ ಕೆಲಸ ಆಯ್ತದಲ್ಲ ಅಂತ. ಆದರೆ ಏನು ಮಾಡೋದು, ನಿನ್ಗೆ ಅಲ್ಲಿದ್ದರೂ ಏನು ಕೊರತೆ ಆಗ್ದಂಗೆ ನೋಡ್ಕೋತೀವಿ ಅಂತ ಮಾವ ಹೇಳೋರಲ್ಲ. ಏನು ಮಾಡೋಣ. ಈಗ ನೀನು ಜಾಸ್ತಿ ಕೊರಗಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ನೀನೀಗ ಚಿಂತೆ ಮಾಡಿದ್ರೆ ಅದು ಮಗಿನ ಮೇಲೆ ಪರಿಣಾಮ ಬೀರ್ತದೆ. ಆಮೇಲೆ ಸುಮ್ಕೆ ಮಗಿಗೆ ತೊಂದರೆ ಆದರೆ ಇನ್ನು ಅದರಿಂದನೂ ನೀನು ನೋವು ತಿನ್ನಬೇಕಾಗ್ತದೆ. ಅದಕ್ಕೆ ಆದಷ್ಟು ಬಂದಿದ್ದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಕೊಂಡು ಮನ್ಸಿಗೇನು ಹಚ್ಕೋಬೇಡ, ನಗ್ನಗ್ತಾ ಇರು. ಎಲ್ಲಿದ್ರೇನು ನೀನು ಆರಾಮಾಗಿರಬೇಕು ಅಷ್ಟೇ. ಒಂದು 6-7 ತಿಂಗಳಷ್ಟೇ, ಆಮೇಲೆ ಕರ್ಕೊಬರ್ತೀವಿ. ಆಮೇಲೆ ಇನ್ನೊಂದು 2 ತಿಂಗಳಿದ್ದು ಮಗ ಹುಟ್ಟೋದು ಬೇಕಾದ್ರೆ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗುವಂತೆ. ಏನೋ ಅಕ್ಕ, ನನ್ನ ಹಣೆ ಬರದಲ್ಲಿ ಇನ್ನೂ ಏನೇನು ಅನುಭವಿಸ್ಬೇಕು, ಅನುಭವಿಸೋದೇ. ಒಂದೊಂದ್ಕಿಂತ ಕಿಶೋರ ಹೇಳ್ದಂಗೆ ಮಾಡಿಬಿಡೋಣ ಅನಿಸ್ತದೆ. ಈಗಲೇ ಇವ್ನ ನೆಟ್ಟು ನೋಡ್ಕೊಳಕ್ಕಿಲ್ಲ, ಇನ್ನು ಆಮೇಲೆ ನನ್ನ ಮಗ ಇಬ್ಬರೂ ನೋಡ್ಕೊತಾನ ಅಂಥೇಳಿ. ಆದರೂ ಏನೋ ಅರಿದಾರೋ ಮಗಿಗೆ ತಪ್ಪು ಅಂತ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅದು ಅಲ್ಲ, ಜಮೀನ್ದಾರು ಮನೇಲಿ ಮೊದಲನೇ ಮಗ, ಅದಕ್ಕೆ ಈ ಥರ ಹಿಂಸೆ ಮಾಡೋದು ಮನಸ್ಸು ಒಪ್ಪಕ್ಕಿಲ್ಲ. ಯಾವ ತಾಯಿ ತಾನೇ ಒಪ್ತಾಳಕ್ಕ ಇದನ್ನ? ಕಿಶೋರಂಗೆ ಅದು ಯಾವ ದೇವ್ರ ಬುದ್ಧಿ ಕೊಡ್ತಾನೋ ಕೊಡಬೇಕು ಅಷ್ಟೇ. ನಿನ್ನ ದೇವ್ರ ಮೇಲೆ ಭಾರ ಹಾಕಿ ನಿಶ್ಚಿಂತೆ ಆಗಿರು. ಅತ್ತೆ ಮಾವನ ಎದುರಿಗೆ ಹಿಂಗೆ ಕೊರ್ಗಕ್ಕೆ ಹೋಗ್ಬೇಡ. ಪಾಪ ಅವ್ರ ಮೊದಲೇ ಮಗ ಹಿಂಗೆ ಮಾಡ್ತಾವನೆ ಅನ್ನೋದು ಸ್ಯಾನೆ ಕೊರ್ಗಾಗಿ ಹೋಗೋದೆ. ಇನ್ನು ಇದ್ರೊಳಗೆ ನೀನು ಹಿಂಗೆಲ್ಲ ಮಾತಾಡಿದ್ರೆ ಪಾಪ ತುಂಬ ನೊಂದ್ಕೋತಾರೆ. ಕಿಶೋರಂಗಂತೂ ಅದೆಲ್ಲ ಏನೂ ಇಲ್ವೇ ಇಲ್ಲ, ಇಲ್ಲಿ ಬಂದು ಜಗಳಾಡ್ತಾನೆ. ಹೂ ಕಣಕ್ಕ, ಅಲ್ಲೂ ಹಿಂಗೆ ಅರ್ಚೋದು ಕಿರ್ಚೋದು ಹೊಡಿಯೋದು ಬೈಯೋದು. ಇಲ್ಲೂ ಹಿಂಗೆ ಸತೀಸಣ್ಣನ ಬೈಕ್ ಒಂದೇ ಸುಮ್ಮನವನೆ, ಇಲ್ಲಂದಿರಿ ಇನ್ನೂ ಏನೇನು ಮಾಡಿಬಿಡೋನು. ನೀನು ಯಾಕೆ ಎದುರ್ಕೋತೀಯಾ? ನಾವಿಬ್ಬರು ಇದ್ದೀವಲ್ಲ, ನೋಡ್ಕೋತೀವಿ. ನೀನು ಎದುರುಬೇಡ, ನಿಶ್ಚಿಂತೆಯಾಗಿ ಹೋಗ್ಬಾ. ಮಗ ಹುಟ್ಟಿದ ಮೇಲೆ ಯಾರು ಬದಲಾಯ್ತಾನೆ ನೋಡೋಣ. ಎಲ್ಲರ ಮನೇಲೂ ಇದೆ ಅಲ್ವಕ್ಕ, ಮಗ ಹಾದಿ ತಪ್ಪರೆ ಮದುವೆ ಮಾಡು ಸರಿ ಇರ್ತಾನೆ ಅಂತಾರೆ. ಆಮೇಲೆ ಸರಿ ಹೋಗಲಿಲ್ಲ ಅಂದರೆ ಒಂದು ಮಗಾರೇ ಸರಿ ಇರ್ತಾನೆ ಅಂತಾರೆ. ಅದಾದಮೇಲೂ ಸರಿ ಹೋಗಲಿಲ್ಲ ಅಂದರೆ ಕಟ್ಕೊಂಡವಳು ಹುಟ್ಟಿದ ಮಕ್ಕಳು ಎರಡೂ ಜೀವನ ಪೂರ್ತಿ ನಾವು ತಿನ್ನೋದೆ. ಸರಿ ಹೋದರೆ ನಮ್ಮ ಪುಣ್ಯ. ಏನಾಗಲ್ಲ ಬಿಡ ಅನಿತಾ, ಯಾಕೆ ಕೊರಗ್ತೀಯ? ಕಷ್ಟ ಅಂತ ದೇವ್ರು ಕೊಟ್ಟಮೇಕೆ ಒಂದು ಪರಿಹಾರ ಅಂತಲೂ ಕೊಟ್ಟಿರ್ತಾನೆ. ಅದು ಕಾಲ ಬರೋವರೆಗೂ ಕಾಯ್ಬೇಕಷ್ಟೇ. ಏನೋ ಸಸ್ಯಕ್ಕೆ ಹೋಗ್ಲಿಕ್ಕೆ ಏನಾರ ಬೇಜಾರಾದರೆ ಫೋನ್ ಮಾಡ್ತೀನಿ. ಈಗ ಒಂದೆರಡು ಧೈರ್ಯ ತುಂಬ ಮಾತಾಡು, ಸಮಾಧಾನ ಆಯ್ತದೆ. ಅಯ್ಯೋ ಹುಡುಗಿ, ಹಾಗೇನು ಹೆದ್ರುಕೋಬೇಡ, ಎಲ್ಲ ಒಳ್ಳೇದಾಯ್ತದೆ. ಹೋಗಿದ್ಬಾ. ಹೌದು, ನಿನ್ನ ಬಟ್ಟೆ ಬರೆ ಎಲ್ಲ ಅಲ್ಲಿಂದ ತಂದ?
ನಾನು ಬರಬೇಕಾ ಒಬ್ಬಳೇ ಹೋಯ್ತೀಯೋ? ಇಲ್ಲ ಅಕ್ಕ, ಆಮೇಲೆ ಪವಿ ಬತ್ತೀನಿಂದವಳೆ, ಅವಳು ನಾನು ಹೋಗಿ ತೊಗೊಂಬತ್ತೀನಿ. ಸರಿ ಹುಷಾರು, ಅವ್ನು ಬಂದ್ಗಿಂದಾನು ಅಷ್ಟರಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡು, ನಾಳೆನೇ ಹೊರಟ್ಬಿಡುವಂತೆ. ನಿನ್ಗೆ ಅಲ್ಲಿಗೆ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡೋಕತ್ತೆ ಹೇಳೋರೆ, ನಾವು ಮಾಡಿಕ್ತೀವಿ. ಸರಿನಕ್ಕ, ನಾನು ಅದೇವ್ರಲ್ಲಿ ಕೇಳ್ಕೊತೀನಿ. ನೀವು ನಿಮ್ಮ ಯಜಮಾನ್ರು ಇಷ್ಟು ಒಳ್ಳೆಯವರು, ಎಲ್ರಿಗೂ ಎಷ್ಟೊಂದು ಸಹಾಯ ಮಾಡ್ತೀರಿ. ನಿಮ್ಮಿಬ್ರಿಗೂ ಒಂದು ಒಳ್ಳೆ ಮಗ ಕೊಟ್ಬಿಡ್ಲಿ, ಹೆಣ್ಣೋ ಗಂಡೋ, ಅದಂತೂ ಚೆನ್ನಾಗಿರ್ತದೆ ಅನ್ನೋ ನಂಬಿಕೆ ಇದೆ. ನಿಮ್ಗೆ ಆದಷ್ಟು ಬೇಗ ಒಂದು ಮಗ ಆಗಲಿ ಅಂತ ಕೇಳ್ಕೊತೀನಿ. ಆಗಲಿ ನಿನ್ನ ಬಾಯಾರಿಕೆಯಿಂದ ಆಗಲಿ. 2 hours later. ಶಶಿ 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 ಅಯ್ಯೇ ಅದ್ಯಾಕೆ ಹಂಗೆ ಒಂದೇ ಸಮಕ್ಕೆ ಕುತ್ಕೊಂಡು ಬರ್ತಾ ಇದ್ದೀರಿ? ಒಸಿ ಕೆಳಗಿನ ಮೇಲೆ ಹತ್ತೋಷ್ಟರೊಳಗೆ ನಿಮ್ಗೆ ಅರ್ಜೆಂಟ್ ಅಲ್ಲ, ಏನು ವಿಷಯ? ಯಾಕೆ ಹಂಗೆ ಬಡ್ಕೊತಾ ಇದ್ದೀರಲ್ಲ ಒಂದು ಇದಕ್ಕೆ ರೀ? ಎಲ್ಲೋಗಿದೆ? ನಾನು ಅಲ್ಲೂ ಹುಡ್ಕೊಂಡು ಮೇಲೆ ಬಂದೆ, ಈಗ ಬರ್ತಾ ಇದೆಯಲ್ಲ. ಅಯ್ಯೋ ಯಪ್ಪ, ಬಟ್ಟೆ ಒಣಗಾಕಿದ್ದೆ ಇಂತಲೇ ಅದು ನೆತ್ಕೊಂಬತ್ತಾ ಇದ್ದೀವಿ. ಅಷ್ಟೊತ್ತಿಗೆ ಹಿಂಗೆ ಬಡ್ಕೊಂಡ್ರಂಗೆ. ಅದು ನೀನು ಆರಾಮಾಗಿದ್ದೀಯೇ? ಹ್ಞೂ ಆರಾಮಾಗಿವ್ನಿ. ಯಾಕೆ ಏನಾಯಿತು? ಏನಿಲ್ಲ, ಡಾಕ್ಟ್ರು ಫೋನ್ ಮಾಡಿದ್ರು. ಯಾಕೆ? ಅವತ್ತು ಚೆಕಪ್ಗೆ ಹೋಗಿದ್ವಲ್ಲ ಅದೇ. ಏನಂದರು? ಅದು ನಿಂಗೆ ಅಯ್ಯೋ ರಾಮ, ಅದು ಅಂದರೆ ಏನು ಅಂತ ಬಡ ಹೇಳ್ರಿ. ನಿಂಗೆ ಏನೋ ಹೊಸ ಸಮಸ್ಯೆ ಅದಂತೆ ಹೊಟ್ಟೆನಾಗೆ. ಅದರಿಂದಾಗಿ ನಮಗೆ ಮಕ್ಕಳಾಗೋಕ್ಕೂ ತೊಂದರೆ ಆಯ್ತದಂತೆ. ಅದರಿಂದನೇ ನೀನು ಅವತ್ತು ನಿಶಕ್ತಿಯಾಗಿ ಬಿದ್ದಿದಂತೆ. ಅದು ಹಂಗೆ ಬಿಟ್ಟರೆ ತಿರ್ಗಾ ಹಂಗೆ ಆಯ್ತಾ ಇರ್ತದಂತೆ. ಅದಕ್ಕೆ ಡಾಕ್ಟ್ರಮ್ಮ ರಿಪೋರ್ಟಿಗೆ ಅವತ್ತು ಟೆಸ್ಟ್ ಮಾಡಿರಲ್ಲ ಕಳಿಸಿದ್ರಂತೆ. ಟೆಸ್ಟಿನ ರಿಪೋರ್ಟ್ ಬತ್ತಂತೆ. ಅದಕ್ಕೆ ಫೋನ್ ಮಾಡಿ ಹೊಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಓ ಹಂಗ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ? ಅದರೊಳಗೆ ಏನಾದೆ? ಏನು ಹೊಸಿ ತೊಂದರೆ ಆದ್ದದೆ? ಸರಿ ಮಾಡ್ತೀವಿ ಅಂತ ಹೇಳೋರಲ್ಲ, ಇನ್ಯಾಕೆ ಹೆದರಿಕೆ? ಹೋಗಿ ತೋರಿಸ್ಕೊಂಡು ಮಾತ್ರೇನೋ ಔಷಧಿನೋ ತೊಗೊಂಡ್ರಾಯ್ತು. ಈಗ ಏನು ಅಂತ ಗೊತ್ತಾಗ್ದಿರೋ ಹೋಗಿರೋ ಕೊರಗಬೇಕಾಗಿತ್ತು. ಈಗ ಡಾಕ್ಟ್ರೇ ಫೋನ್ ಮಾಡಿ ಹೇಳೋರಲ್ಲ ಏನೂ ಇಲ್ಲ, ಹಿಂಗೆ ಐತೆ ಅಂತ. ಈಗ ಇದಕ್ಕೆ ಸಮಾಧಾನ ಮಾಡ್ಕೊಳ್ಳೋಣ, ತಗೊಳ್ಳಿ. ಬೇಜಾರು ಯಾಕೆ ಮಾಡ್ಕೊತೀರಿ? ಅದು ಹಂಗಲ್ಲ, ನಿನ್ನ ಪ್ಯಾಟೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತೆ. ಡಾಕ್ಟ್ರು ಪ್ಯಾಟೆ ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಆಗೋರಂತೆ. ಅಲ್ಲಿಗೆ ಕರ್ಕೊಬನ್ನಿ, ಒಂದು ವಾರ ಅಡ್ಮಿಟ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟ್ ಮಾಡಿಸಿ ಕಳಿಸ್ತೀನಿ. ಆಮೇಲೆ ಮಕ್ಕಳಾಯ್ತವೆ, ಅವ್ರಿಗೂ ಆರೋಗ್ಯ ಸಮಸ್ಯೆ ಇರೋಕ್ಕಿಲ್ಲ, ಅವರು ಹುಷಾರಾಗಿರ್ತಾರೆ ಅಂತ ಹೇಳಿದ್ರು. ನಂಗೆ ಅದಕ್ಕೆ ಗಾಬರಿ ಬಿದ್ದೋದೆ. ಒಂದು ವಾರ ಅಡ್ಮಿಟ್ ಮಾಡೋದು ಅಂದರೆ ಹೆಂಗೆ ಏನು ಅಂತವ? ನಿಂಗೆ ಏನಾರು ಆದರೆ ನನಗೆ ಜೀವ ಬಡ್ಕೊಬಿಡ್ತದೆ ಸಸಿ. ಅಯ್ಯೋ ಯಜಮಾನ್ರೆ, ಏನಾರು ಆದರೆ ಜೀವ ಬಡ್ಕೊತದೆ, ಏನೂ ಆಗಿಲ್ವಲ್ಲ. ಅದೇನೋ ಒಂಚೂರು ತೊಂದರೆ, ಅದೇನೂ ಮಾಡೋಕ್ಕಾಗಿಲ್ಲ. ಅದನ್ನು ಸರಿ ಮಾಡಿಸ್ಕೊಂಡ್ರೆ ಸರಿ ಹೋಗ್ತದೆ. ಈಗ ಹೇಳೋರಲ್ಲ ಮಕ್ಕಳು ಆಯ್ತವೆ, ಏನೂ ತೊಂದರೆ ಇರೋಕ್ಕಿಲ್ಲ ಅಂತ. ಇನ್ಯಾಕೆ ಇಷ್ಟಿಸ ಎಲ್ಲರೂ ಮಕ್ಕಳಾಗಿಲ್ವ ಅನ್ನೋರು. ಈಗ ಅದ್ರ ಬದಲು ಇದೆಷ್ಟೋ ವಾಸಿ ಅಲ್ವಾ? ಒಂದು ವಾರ ತಾನೇ. ಈಗ ಹೊಸಿ ಮನೇಲಿರೋ ಇವೆಲ್ಲ ನೀಗಿಸ್ಬಿಟ್ಟು ಆಮೇಲೆ ಹೋಗೋಣ. ಪವಿನ ಅವಳು ಗಂಡನ ಮನೆಗೆ ಕಳ್ಸೋದು, ಅನಿತನ್ನ ನಿಮ್ಮ ಸ್ನೇಹಿತರ ಮನೆಗೆ ಕಳ್ಸೋದು, ಆಮೇಲೆ ಅತ್ತೆ ಮಾವಂಗೆಲ್ಲ ಸರಿ ಮಾಡಿಕೊಟ್ಬಿಟ್ಟು ನಾವು ಹೋಗಿ ಒಂದು ವಾರ ಆರಾಮಾಗಿ ಪ್ಯಾಟೆಲ್ ತಾನೆ ಯಾವುದೋ ಕಾಡು ಹೋದಂಗೆ ಆಡ್ತಿದ್ದೀರಲ್ಲ, ಹೋಗಿ ತೋರಿಸ್ಕೊಂಡು ಬರೋಂತ ಗಾಳಿ. ಅಪ್ಪ ಅವನಿಗೆ ಬೇಕಾದ್ರೆ ಹೇಳಿದ್ರೆ ನಿಮ್ಮ ಕೈಲಾಗಲಿಲ್ಲ ಅಲ್ಲಿ ಬಂದು ನೋಡ್ಕೊಳಕ್ಕೆ ಅಂದರೆ ಅವ್ರು ಯಾರು ಬಂದು ನೋಡ್ಕೋತಾರೆ. ನೀವೇನು ಚಿಂತೆ ಮಾಡಬೇಡಿ. ಹಾಂ, ಒಳ್ಳೆ ಮಾತಂದೆ. ಕುಡ್ದು ಒಂದು ವಾರ ನೀನು ನಾನು ಬಿಟ್ಟಿರೋದೆ. ಇಲ್ಲ, ನಾನು ನಿನ್ನ ಜೊತೆಗೆ ಬಂದು ನಾನೇ ನಿನ್ನ ನೋಡ್ಕೋತೀನಿ. ನಿಮ್ಮ ಅಪ್ಪ ಅವ್ನಿಗೆ ಹಿಂಗಾಗದೆ ಅಂತ ಬೇಕಾದ್ರೆ ಹೇಳಂಗಿದ್ರೆ ಹೇಳು. ಅದು ಬಿಟ್ಟು ಯಾರು ನೋಡ್ಕೊಳ್ಳೋದು ಬೇಡ. ನಾನೇ ಬರ್ತೀನಿ, ನಾನೇ ನೋಡ್ಕೋತೀನಿ, ನಾನೇ ತೋರಿಸ್ಕೊಂಡು ನಾನೇ ವಾಪಸ್ ಕರ್ಕೊಬರ್ತೀನಿ. ನನ್ನ ಕೆಲಸ ಏನೋದೋ ಅದೆಲ್ಲ ಇವತ್ತು ನಾಳೆಯಲ್ಲಿ ಮುಗಿಸ್ಕೊತೀನಿ. ನೀ ಏನು ಚಿಂತೆ ಮಾಡಬೇಡ. ನೀನು ಜಾಸ್ತಿ ಕೆಲಸನೂ ಮಾಡಬೇಡ. ನಾನು ಈ ವಿಷಯ ಅತ್ತೆ ಮಾವನ ಹತ್ರ ಮಾತಾಡ್ತೀನಿ, ನೀನು ಆರಾಮಾಗಿರು ಏನೋ. ಯಜಮಾನ್ರೆ ಗಾಬರಿ ಬಿತ್ಕೊಂಡು ಹೋಗಿ ಅತ್ತೆ ಮಾವನ ಹತ್ರ ಮಾತಾಡೋಕ್ಕೋಬೇಡಿ. ಈಗ ಅವ್ರಿಗೆ ಪಾಪ ಮಗಂದೊಂಥರ ಮಗಳದೊಂಥರ ತಲೆನೋವು. ಈಗ ಪವಿನ ಇವತ್ತು ನಾಳೆಯಲ್ಲಿ ಬಂದು ಮುರಳಿನ ಕರ್ಕೊಂಡು ಹೋಗು ಅಂತ ಹೇಳು. ಇಲ್ಲ ನಾನೇ ಅವಳನ್ನ ಪುಸ್ಲಾಯಿಸಿ ಗಂಡಂಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಅವಳು ಗಂಡನ ಮನೆ ಸೇರ್ತಿದ್ದಂಗೆ ನೀವು ಅನಿತನ ಕಳಿಸೋ ವ್ಯವಸ್ಥೆ ಮಾಡಿ. ಅವರಿಬ್ಬರು ಹೋಗ್ಬಿಟ್ರೆ ಇವರಿಬ್ಬರು ತಲೆ ಫ್ರೀ. ಅವಾಗ ಬೇಕಾದ್ರೆ ನಾವು ಆರಾಮಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟು ಬಂದ್ರಾಯ್ತು. ಏನು ತಲೆ ಮೇಲೆ ಬಿದ್ದೋಗೋಂಗೆ ಅರ್ಚಾಡ್ಕೊ ಬಂದ್ಬಿಟ್ರಿ. ನಾನು ಏನಪ್ಪ ಅಂದ್ಕೊಂಡು ಬಂದೆ, ಇಷ್ಟೇಯಾ? ತಲೆ ಕೆಸ್ಕೊಬಿಡಿ. ಅವತ್ತು ನಾನು ತಲೆ ಸುತ್ತ ಬಿದ್ದಾಗಲೂ ಹಿಂಗೆ ಆಡಿದ್ರಿ, ಈಗ ರಿಪೋರ್ಟ್ ಬಂದಾಗಲೂ ಹಿಂಗೆ ಇರ್ತೀರಿ. ಏನೂ ಇಲ್ವಲ್ಲ, ದೇವ್ರು ಅವನೇ. ನಿಮ್ಮಂಥ ಒಳ್ಳೆಯವ್ರಿಗೆ ತೊಂದರೆ ಮಾಡೋಕ್ಕಿಲ್ಲ. ಏನೋ ಅಂದರೆ ನನಗೆ ನನ್ನ ಹತ್ರದವ್ರಿಗೆ ಏನಾರ ತೊಂದರೆ ಅಂದರೆ ಕೈ ಕಾಲೇ ನಡ್ಗೋಯ್ತೀನಿ. ಬೇರೆದಕ್ಕೆಲ್ಲ ಎಷ್ಟು ಧೈರ್ಯವಾಗಿದ್ರೂ ಇದರಲ್ಲಿ ಕುಸ್ತೋಯ್ತೀನಿ. ನಿನ್ನ ಹೆಸರು ಬಂದ್ರಂತೂ ನಂಗೆ ಜೀವನ ನಿಲ್ಲಕ್ಕಿಲ್ಲ. ಈಗ ನಿನ್ನ ಧೈರ್ಯ ಹೇಳೋದ್ಮೇಲೆ ನನಗೊಂಚೂರು ಸಮಾಧಾನ ಆಯಿತು. ನೀನು ಎಂಥ ಕೆಲಸನೇ ಬಂದರೂ ನಾನು ಮಾಡ್ತೀನಿ. ನೀನು ಚೆನ್ನಾಗಿರಬೇಕು. ಅಯ್ಯೋ ಯಜಮಾನ್ರೆ, ನಾನು ಎಲ್ಲೋದೇನು ನಿಮ್ಮನ್ನು ಬಿಟ್ಟು ನಿಮ್ಮ ಜೊತೆಗೆ ಇರ್ತೀನಿ. ಇನ್ನು ಹೆಣ್ಗದ್ ಬೇಡಬೇಕು ಕೂಪಿಷ್ಟಂತವ ಇನ್ನೊಂದಷ್ಟು ವರ್ಷ ಸಾಯೋವರೆಗೂ. ಸರಿ, ಈಗ ಬಿರ್ಬನ್ನ ಕೆಳಗೆ ಬಂದ್ರಿ. ನೀವು ಬಂದಿದ್ದು ನೋಡಿದ್ರೆ ಮನೆಯವರೆಲ್ಲ ಏನು ಅನ್ಕೋತಾರೋ ಏನೋ. ಈಗ ಅಡುಗೆ ಮಾಡ್ತೀನಿ, ಊಟ ಮಾಡ್ಬಿಟ್ಟು ಆಮೇಲೆ ಆಚ್ಕೋಗಿರಂತೆ. ನೀನು ಜಾಸ್ತಿ ಕೆಲಸ ಮಾಡಬೇಡ. ಅತ್ತ ಮುಂಗೋ ಪವಿಗೋ ಹೇಳು. ಇಷ್ಟೊಂದು ಜನ ಇರೋ ಮನೆ, ಇಷ್ಟು ದೊಡ್ಡ ಮನೆ, ಒಬ್ಬೊಬ್ಬರ ಮೇಲೆ ಬಿಡೋಕ್ಕಾಗತ್ತೆ? ಎಲ್ಲರೂ ಮಾಡೋಣ ತಗೊಳ್ಳಿ. ಸರಿ, ಈಗೆಲ್ಲ ರಾಜ್ಕೋಗ್ಬೇಕು ಸಾಹೇಬ್ರು? ಏನೋ ಕೆಲಸ ಅದು? ಇಲ್ಲ ಮನೇಲೇ ಇದ್ದೀರೋ ಇನ್ನಷ್ಟೊತ್ತು?
ಏನಿಲ್ಲ, ಒಂಚೂರು ಯಾರಿಗೂ ಕಾಸು ಕೊಡೋಕ್ಕಿತ್ತು, ಹೋಗ್ಬಿಟ್ಟು ಬರಬೇಕಿತ್ತು. ಸರಿ, ನೀನು ಅಡುಗೆ ಮಾಡು. ನೀನು ನಾನೆಲ್ಲ ಊಟ ಆದ್ಮೇಲೆ ನಾನು ಹಚ್ಕೋತೀನಿ. ನೀನು ಆಮೇಲೆ ಎಲ್ರದ್ದು ಆಗ್ಲಿಂದ ಕಾಯ್ಕೊಂಡು ಸಂದಿಗೆ ತಿಂತೀಯ. ಸರಿ, ನಾನು ಹೇಳಿದ ವಿಷಯ ಮರ್ತ್ಬಿಟ್ರಾ? ಮುರಳಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿ. ನಾನು ಪವಿಗೆ ಹೇಳ್ತೀನಿ ಫೋನ್ ಮಾಡೋಕ್ಕೆ. ಹೇಳಿದ್ದೀನಿ, ಅವನು ಎಂಡ್ರು ಫೋನ್ ಮಾಡಲಿ ಅಂತ ಕಾಯ್ತಾವನೆ. ಈ ಲೂಜು ಇಲ್ಲೊಂಥರ ಮಾತಾಡೋದೆ, ಅಲ್ಲಿ ಇನ್ನೂ ಫೋನೇ ಮಾಡಿಲ್ಲ. ರೀ, ಅವಳು ಇವಾಗ ಮುಂಚಿನ ಥರ ಆಡೋಕ್ಕಿಲ್ಲ. ನೀವು ಅವಳು ನಂಗೆ ಅನ್ಬೇಡ್ರಿ, ಮದುವೆ ಆಗದೆ. ಓ, ಏನು ಮಾಡೋಣ ಅಂದರೆ ಅವತ್ತಿಂದ ಅಂದಂದು ರೂಢಿ. ಸರಿ ಆಯಿತು, ನಿನ್ನ ಮಾತು ಕೇಳ್ತೀನಲ್ಲ, ಹೊಸಸೇ ಕಮ್ಮಿ ಮಾಡ್ಕೊತೀನಿ. ಹೊಸಸಿ ಅಲ್ಲ, ಪೂರ್ತಿ ಬಿಟ್ಬಿಡ್ಬೇಕು. ಅಮ್ಮವ್ರ ಅಪ್ಪಣೆ ಆಗಲಿ. ಏನ್ರೆ, ನಾನು ಮಲಗಿರ್ತೀನಿ. ನಿಂದು ಅಡುಗೆ ಆದಮೇಲೆ ಒಂದು ಕೂಗಕ್ಕೂ ಬರ್ತೀನಿ.